ನೀನೇ ಸರಿ ಮಾಡ್ಕೋ. ಆದರೆ ನಿನ್ನ ಕೈಲಿ ಆಗಲ್ಲ ಸರಿ ಮಾಡೋಕ್ಕೆ. ಇನ್ನೂ ವಾಪಸ್ ರಿವರ್ಸ್ ಹೇಳಿದಾರೆ ಸರ್ ಒಂದು ಮಾತು, ನಿನ್ನ ಕೈಲಿ ಆಗಲ್ಲ, ನಿನಗೆ ಯಾರೋ ಒಬ್ರು ಗುರು ಆಗಿ ಬರ್ತಾರೆ, ಇಸ್ ಇಸ್ ಸೋಲ್ಮೇಟ್. ಅವರೇ ನಿನ್ನ ಸೋಲ್ಮೇಟ್. ಯಾರು ಬರ್ತಾರೋ ಗೊತ್ತಿಲ್ಲ, ಅವ್ರನ್ನ ನೀನು ನಂಬು ಚೆನ್ನಾಗಾಗ್ತೀಯ ಅಂತ. ಅವ್ರು ನೋಡ್ರಿ ಬರೀ ಒಂದು 3 ತಿಂಗಳದ ಫ್ರೆಂಡ್ ಸೋಲ್ಮೇಟ್ ಥರ ಬಂದ, ಇವತ್ತು ಲೈಫ್ನೇ ಚೇಂಜ್ ಮಾಡೋಗ್ಬಿಟ್ಟ ಒಂದು ಪುಣ್ಯಾತ್ಮ. ನಾನು ಊಹೆ ಮಾಡ್ಕೊಂಡಿರಲಿಲ್ಲ. ನಿಮಗೆ ಇವತ್ತು ನಿಮ್ಮ ಫ್ರೆಂಡ್ಸು ಯಾರೋ ಒಬ್ಬರು ಮಾಂತೇಶ ಒಂದು ಪರ್ಸನ್ ಅಷ್ಟೇ, ಈ ಪರ್ಸನ್ ಲೈಫ್ ಚೇಂಜ್ ಆದರೆ, ಈ ಪರ್ಸನ್ ಆರೋಗ್ಯವಾಗಾದರೆ, ಇವ್ರ ವೈಫ್ ಆರೋಗ್ಯ ಇದ್ರೆ, ಇವ್ರ ಮಕ್ಕಳು ಆರೋಗ್ಯ ಇದ್ರೆ, ಸನ್ನಿವೇಶನ ಮರಿತಾರ ಲೈಫಲ್ಲಿ ಮರೆಯಲ್ಲ. ಫ್ರೆಂಡ್ ಆಗಿ ಬಂದು ಇವತ್ತು ಜೀವನನೇ ಚೇಂಜ್ ಮಾಡ್ದ. ಹಾಗೆ ನನ್ನ ಫ್ರೆಂಡ್ ಬಂದಿದ್ದಕ್ಕೆ ಇವತ್ತು ನನ್ನ ಲೈಫ್ ಚೆನ್ನಾಗಿದೆ. ಸುಮಾರು 24 ವರ್ಷ ನಾನು ಫಾರ್ಮರ್, ನನ್ನ ಬ್ಯಾಕ್ಗ್ರೌಂಡ್ 24 ಇಯರ್ಸ್ ಮಾಡಿದ್ದೀನಿ. ಅಲ್ಲಿ ಏನೇನು ಕಳ್ಕೊಂಡಿದ್ದೀನಿ ಅದ್ಯಾವುದೂ ನನಗೆ ಸಿಗಲಿಲ್ಲ. ನನ್ನ ಜೊತೆ ಬಂದಿರೋದಲ್ಲ, ನಾನು ತೊಗೊಂಡು ಹೋಗೋದು ಇಲ್ಲ. ಬಟ್ ಆ 12 ವರ್ಷದಲ್ಲಿ ಒಂದು ಅವಕಾಶ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಕ್ಕೆ 10 ದೇಶಕ್ಕೆ ಹೋಗುವಷ್ಟು ಸಪೋರ್ಟ್ ಮಾಡ್ತೀನಿ. ಇವತ್ತು 10 ದೇಶಕ್ಕೆ ಹೋಗಿ ಬಂದಿದ್ದೀನಿ, ತುಂಬ ಖುಷಿ ಅನಿಸುತ್ತೆ. ಈಗ ನೆಕ್ಸ್ಟ್ ಫೆಬ್ರವರಿ 1ನೇ ತಾರೀಕು ದುಬೈ ಹೋಗ್ತಾ ಇದ್ದೀನಿ, ನಾನು ನನ್ನ ಫ್ಯಾಮಿಲಿ ಇದ್ದರು. ಆ ಅವಕಾಶ ಅಲ್ವಾ ಅದು? ಅವತ್ತೇನಾದ್ರು ನನ್ನ ಕೈಲಿ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಾಗಲ್ಲ? ಜನರ ಲೈಫ್ನ ಚೇಂಜ್ ಮಾಡೋಣ. ಇವಾಗ ಎಷ್ಟೋ ಜನರ ಲೈಫ್ನ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ. ಒಂದು MLA, MP, ಮಿನಿಸ್ಟ್ರು, ಡಾಕ್ಟ್ರು, ಇಂಜಿನಿಯರ್ಗಳು, ಮೇಸ್ಟ್ರುಗಳು ಏನು ಮಾಡ್ತಿರೋದು? ಎಲ್ಲರೂ ಜನರ ಲೈಫ್ನೇ ಚೇಂಜ್ ಮಾಡ್ತಿರೋದು. ಡಾಕ್ಟ್ರ್ ಇಲ್ಲಂದ್ರೆ ನಾವೇನಾಗ್ತೀವಿ? ಸತ್ತೋಗ್ಬಿಡ್ತಿದ್ವಿ ಇಲ್ಲ? ನಮ್ಮ ಜೀವ ಉಳಿಸಿದ್ದು ಯಾರು? ಇಲ್ಲಾಂದರೆ ನಮ್ಮ ರಾಶಿಗಳು ಬೀಳ್ತಿದ್ವು ಸರ್. ಏನ ಅವ್ರು ಒಂದು ಇಂಜೆಕ್ಷನ್ ಮಾಡಿದ್ದಕ್ಕೆ ನಮ್ಗೆ ಜ್ವರ ಕಡಿಮೆ ಆಯಿತು, ಇಂಜೆಕ್ಷನ್ ಮಾಡೋದಕ್ಕೆ ತಲೆನೋವು ಕಡಿಮೆ ಆಯಿತು, ಶುಗರ್ ಜಾಸ್ತಿ ಆಗಿದೆ, ಏನು ಮಾಡ್ತಿದ್ವಿ? ಅವತ್ತು ಆ ಟ್ಯಾಬ್ಲೆಟ್ ಕೊಟ್ಟಿದ್ದಕ್ಕೆ ಉಳ್ಕೊಂಡೆ. ಇಲ್ಲಾಂದರೆ ಹೈ ಶುಗರ್ ಸ್ಯಾಟಲ್. ಅದಕ್ಕೆ ಎಲ್ಲರೂ ಬಂದಿದ್ದಾರೆ ನೋಡ್ರಿ ನಮ್ಮ ಜೀವನದಲ್ಲಿ. ಡಾಕ್ಟರ್ ಬಂದಿದ್ದಾರೆ, ವೈಫ್ ಬಂದಿದ್ದಾರೆ, ಎಲ್ಲರೂ ನಮಗೆ ಸೋಲ್ಮೇಟ್ ಥರ ಬಂದಾರಂತೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಒಂದು ಮಣ್ಣಿನಿಂದ ಬಂದಿರೋ ಎಲ್ಲ ಆಹಾರಗಳನ್ನು ಕೊಡುವಂಥ ರೈತರು ಇವೆಲ್ಲ ಯಾಕೆ ಬಂದರು? ಅವರಿಲ್ಲದ್ರೆ ನಮ್ಮ ಪರಿಸ್ಥಿತಿ ಏನು? ನನಗೆ ನಮ್ಮ ಕೋಚ್ ಅಥವಾ ನಮ್ಮದು ಫ್ರೆಂಡ್ ಯಾರಾದರೂ ಇನ್ವೈಟ್ ಮಾಡಿದ್ದಾರೆ ಈ ಪ್ರಾಡಕ್ಟ್ಸ್, ಅವರು ಹಾಗೆ ಒಂದು ಸೋಲ್ಮೇಟ್ ಥರ ಬಂದು ಬಂದಿದ್ದಾರೆ. ಒಂದು 15 ದಿನದಿಂದ ಇನ್ವೈಟ್ ಮಾಡ್ತಿದ್ದಾರೆ ಸಂಗಪ್ಪರು. ಒಂದು 100 ಜನಕ್ಕಿಂತಲೂ ಜಾಸ್ತಿ ಜನ ಬರ್ತಾರೆ ಸರ್ ಅಂತ ಹೇಳಿ ನಾವು ಇಷ್ಟು ಜನ ಬಂದ್ವಿ. ಅಂದರೆ ಖಾನೆ ವಾಲೆ ಕಣ ದಾನೆ ಬರಂತ ಊಟದ ಅನ್ನದ್ರಣ ಯಾರ್ಯಾರು ತಿಂದು ಅವ್ರದ್ದು ಇದರಲ್ಲಿ ಬರ್ದಿರುತ್ತೆ. ನನಗೆ ಏತೆ ಇದ್ರು ಕುಡಿಯೋದು ಆ್ಯಕ್ಚುಲಿ ಅಂದ್ರೆ ನಮ್ಮ ಊರು ಸುತ್ತಮುತ್ತ ಎಲ್ಲರೂ ಬರ್ತಿದ್ದರೆ ಊರಾಗೊಬ್ರು ಒಬ್ಬರು ತಿರ್ಕೊಂಡಿದ್ರು, ಎಲ್ಲ ರೆಡಿ. ಅದೇ ಮತ್ತೆ ಪರೀಕ್ಷೆ ಏನು ಅಂದರೆ ಮಾಡು ಅಥವಾ ಮಡಿ ಥರ ಬರುತ್ತೆ ಒಂದೊಂದ್ಸತಿ. ನೋಡಂದ್ರೆ ಇವತ್ತು ಇಷ್ಟು ಜನಕ್ಕೆಲ್ಲಕ್ಕೂ ಹಿಂಗೆ ಅಲ್ಲಿ ಹೋಗಕ್ಕೆ ರೆಡಿ ಇದ್ದಾರೆ, ಇವತ್ತೊಬ್ರು ಹೋಗ್ತಾರೆ, ಅದನ್ನು ಬಿಟ್ಟು ಹೋಗ್ತಾರೆ ಏನಂತ ಇಲ್ಲ, ಅಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ಆ ಪರ್ಸನ್ ಊರಿನವರು ನಾಳೆ ಬಂದು ಸಂಗಪ್ಪನ ಮಾತಾಡಿಸ್ಬೋದು. ಬಟ್ ಹಿಂಗೆ ಇವಾಗ ನಾವು ಯಾಕೆ ಬಂದ್ವಿ ಅಂದರೆ ನಮಗೆ ಬೇರೆ ಏನು ಟೈಮ್ನ ಇತ್ತು, ಒಂದು ಕರೆದಾರೆ ಹೋಗಿ ಬರೋಣ ಅಷ್ಟೇ ಸಿಂಪಲ್. ಥ್ಯಾಂಕ್ ಯು ಸೊ ಮಚ್. ನಾಳೆ ಸೇಮ್ ಟೈಮ್ 8:30ಗೆ ಬನ್ನಿ. ಏನು ಚೆನ್ನಾಗಿ ಅನ್ನಿಸ್ತು ಇವತ್ತು? ಚೆನ್ನಾಗಿ ಅನ್ಸೋದು ಏನಂದರೆ ನನಗೆ ಗೊತ್ತಿರಬೇಡ, ಸುಸ್ತು ಸ್ವಲ್ಪ ಕಡಿಮೆ ಅನಿಸಿರುತ್ತೆ, ಬಾಯಾರಿಕೆ ಚೆನ್ನಾಗಾಗತ್ತೆ. ಇವತ್ತು ನೀರು ಕುಡಿದು ಒಂದ್ಸತಿ ವಾಶ್ರೂಮ್ಗೆ ಹೋಗೋದ್ಮೇಲೆ ನೀರು ಕುಡಿದು, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು, ಮಾಮೂಲಿ ನೀರು ಕುಡಿದ್ಬಿಟ್ಟು ಊಟ ಮಾಡಿ. ರಾತ್ರಿ ಊಟನೂ 7ರಿಂದ 8 ಗಂಟೆಯೊಳಗೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಚೆನ್ನಾಗಿ ಊಟ ತುಂಬ ನೀವೇನು ತಿಂತೀರೋ ಅದನ್ನು ಮಾಡಿ. ಯಾವುದೇ ಪಥ್ಯಗಳನ್ನು ಇಟ್ಕೊಳ್ಳಿ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು. ಮೆಡಿಸಿನ್ ಯಾವುದು ಇದ್ದರೆ ಕಂಟಿನ್ಯೂ, ಯಾವುದೂ ಬಿಡಬೇಡಿ. BP ಶುಗರ್ ಏನು ಕಂಟಿನ್ಯೂ. ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ಹಿಂಗೆ ಅನ್ನಿಸ್ತು, ನಾಳೆ ಬೆಳಿಗ್ಗೆ ವಿಷಯ ಹಾಗಾಗಿ ಟಿಫನ್ ಮಾಡ್ತೀವಿ.